ಬಾಯಲ್ಲಿಟ್ರೆ ಟಕ್ ಅಂತ ಕರುವಂಥ ಒಂದು ಅದ್ಭುತವಾದ ಮೈಸೂರು ಪಾಕಿನ ರೆಸಿಪಿ. ಹೊಸೊಬ್ಬರು ಕೂಡ ಸುಲಭನಾಗಿ ಮಾಡ್ಕೋಬೋದಾದಂಥ ಒಂದು ಅದ್ಭುತವಾದ ಪರ್ಫೆಕ್ಟ್ ಅಳತೆಯಲ್ಲಿರುವಂಥ ರೆಸಿಪಿ. ನಿಮಗೆ ಸಣ್ಣ ಪುಟ್ಟ ಮಿಸ್ಟೇಕ್ ಏನಾಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ಸ್ಟೇಜಲ್ಲಿ ತೆಗೆದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗಟ್ಟಿ ಬರಲ್ಲ ಮೈಸೂರು ಪಾಕು. ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಯಾವ ಕಪ್ ಅಳತೆ ಇಟ್ಕೊಳ್ತೀರೋ ಒಂದೇ ಕಪ್ ಅಳತೆ ಇಟ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಬರುತ್ತೆ. 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಕಪ್ಪನ್ನು ಮಾತ್ರ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ಕಪ್ ಅಳತೆಯಲ್ಲಿ ಈ ಥರ ದಪ್ಪ ಇರೋ ಬಾಣಲಿನಲ್ಲಿ ಮಾಡ್ಕೊಳ್ಳಿ, ಸ್ವಲ್ಪ ಅಗಲ ಇರೋದು, ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ. 2 ಕಪ್ ಆಗುವಷ್ಟು ಸಕ್ಕರೆ ತೊಗೋಬೇಕು. ನೀವು ಯಾವುದಾದ್ರೂ ಕಪ್ ಅಳತೆ ತೊಗೊಳ್ಳಿ. 1, 2, 3 ಕಪ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ, ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ, ಯಾವುದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಕಂಪ್ಲೀಟಾಗಿ ತುಪ್ಪದಲ್ಲಿ ತೋರಿಸ್ತಾ ಇದ್ದೀನಿ. ಈ ಅಳತೆ ಮರೆಯೋಕ್ಕೆ ಹೋಗಬೇಡಿ. 1 ಕಪ್ ಕಡಲೆ ಹಿಟ್ಟಾದರೆ 2 ಕಪ್ ಸಕ್ಕರೆ, 3 ಕಪ್ಪು ತುಪ್ಪ ಅಥವಾ ಎಣ್ಣೆ. ಇಲ್ಲಿ ಈ ಥರ ಒಂದು ಪ್ಯಾನಲ್ಲಿ ಸ್ವಲ್ಪ ಆಳ ಇರೋಂಥ ಪ್ಯಾನ್ ತೊಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಅಥವಾ ಇದಿಲ್ಲ ಅಂದರೆ ಈ ಥರ ತಟ್ಟೆನಾದರೂ ತೊಗೋಬೋದು. ಇದಕ್ಕೆ ಕೆಳಗಡೆ ತುಪ್ಪ ಸವರಿ ಮೊದಲೇ ತೆಗೆದಿಟ್ಕೋಬೇಕಾಗತ್ತೆ. ಏಕೆಂದರೆ ನಾವು ಆಮೇಲೆ ಮಾಡೋಕ್ಕಾಗಲ್ಲ, ಇದು ಮುಂಚೆನೇ ಮಾಡಿದಾಗ ನಾವು ಇಮಿಡಿಯೇಟಾಗಿ ಬಗ್ಗಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಮುಂಚೆನೇ ಮಾಡಿಟ್ಕೋಬೇಕು. ಕಡಲೆ ಹಿಟ್ಟು ಫ್ರೆಶ್ ಆಗಿರೋದು ತೊಗೊಳ್ಳಿ, ಆವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಫಸ್ಟು ಅದೇ ಬಾಣಲಿನಲ್ಲಿ ಕಡಲೆ ಹಿಟ್ಟನ್ನ ಒಂದು 5 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಹುರಿಯೋದೇನೂ ಬೇಕಿಲ್ಲ. ಸ್ವಲ್ಪ ಹಸಿ ವಾಸನೆ ತೇವಾಂಶ ಎಲ್ಲ ಹೋಗೋಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇದನ್ನೆಲ್ಲ ನೀಟಾಗಿ ಜರಡಿ ಹಿಡ್ಕೋಬೇಕು. ಜರಡಿ ಹಿಡ್ಕೊಂಡಾಗ ನಮಗೆ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಗಂಟು ಹಿಡಿದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅದು ಹೊಡ್ಕೊಳ್ಳೋದು. ಅದಕ್ಕೋಸ್ಕರ ಈ ಥರ ಜರಡಿ ಹಿಡ್ಕೊಂಡ್ಮೇಲೆ ನಾನು ತುಪ್ಪ 3 ಕಪ್ ಏನು ತೆಗೆದಿಟ್ಕೊಂಡಿದ್ನಲ್ಲ ಅದು ಕರಗಿಸಿಟ್ಕೊಂಡಿದ್ದೀನಿ. ಕರಗಿಸಿಟ್ಕೋಬೇಕಾಗತ್ತೆ. ಅದರಲ್ಲಿ 1 ಕಪ್ ಆಗುವಷ್ಟು ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. 1 ಕಪ್ ಏನು ಬೇಕಾಗಲ್ಲ, ಒಂದು ಅರ್ಧ ಕಪ್ ಇಡ್ಸತ್ತೆ. ನೀಟಾಗಿ ಈ ಥರ ತೆಳ್ಳಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂಚೂರು ಗಂಟು ಕಟ್ಟಲ್ಲ ನಿಮಗೆ. ಹುರಿದ್ಬಿಟ್ಟು ಆ ಥರ ಜರಡಿ ಹಿಡ್ಕೊಂಡ್ರೆ ನೀಟಾಗಿ ಈಸಿಯಾಗಿ ಕರ್ಗೋಗ್ಬಿಡತ್ತೆ. ನನಗೆ ಇಲ್ಲಿ ಒಂದು ಅರ್ಧದಿಂದ 3/4 ಕಪ್ ಇಡಿಸ್ತು. ಇನ್ನು ಮಿಕ್ಕಿದ್ದು ನಾನು ಅದಕ್ಕೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಆ ಥರ ಕರಗಿಸಿ ಇಟ್ಕೋಬೇಕು ತುಪ್ಪನ. ಒಂದು 1/4 ಚಮಚದಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಫುಡ್ ಕಲರ್ ಹಾಕ್ತಾರೆ, ಕಲರು ಮತ್ತು ಕಲರ್ ಚೇಂಜ್ ಆಗೋದಕ್ಕೆ ನಾನು ಫುಡ್ ಕಲರ್ ಅನ್ಹೆಲ್ತಿ ಅಂದ್ಬಿಟ್ಟು ಅರಿಶಿನ ಹಾಕಿದ್ದೀನಿ. ಬೇಡ ಅಂದರೆ ನೀವು ಫುಡ್ ಕಲರೇ ಹಾಕ್ಕೋಬೋದು. ಇಲ್ಲಿ ನಾನು ಅದೇ ಬಾಣಲಿನಲ್ಲಿ ಇವಾಗ 2 ಕಪ್ ಸಕ್ಕರೆಗೆ 1 ಕಪ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಫುಲ್ಲು ಕರಗಿಸ್ಕೊಂಡು ನಾವು 1 ಎಳೆ ಪಾಕ ಬರೋಷ್ಟು ತಕ್ಕೋಬೇಕು. ಇಲ್ಲಿ ಕನ್ಫ್ಯೂಷನ್ ಆಗೋದಿಲ್ಲೇ, 1 ಎಳೆ ಪಾಕ ಯಾವಾಗ ಬರುತ್ತೆ, ಹೊಸಬ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಒಂದು 2 ನಿಮಿಷ ಸಕ್ಕರೆ ಕರಗಿದ್ಮೇಲೆ ಈ ಥರ ಒಂದು 2 ಡ್ರಾಪ್ ಒಂದು ತಟ್ಟೆಲಿ ಹಾಕ್ಕೊಂಡು ಒಂದು 5 ನಿಮಿಷ ಆರೋದಕ್ಕೆ ಬಿಡಿ. ಇಲ್ಲಿ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡೋವಾಗ ಉರಿನ ಕಮ್ಮಿ ಮಾಡ್ಕೊಳ್ಳಿ ಯಾವಾಗಲೂ ಸ್ಟವ್ನೆಲ್ಲ, ಏಕೆಂದರೆ ಅದು ಪಾಕ ಬರ್ತಾನೇ ಹೋಗುತ್ತೆ. ನೋಡಿ, ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಇದು ನಾನು ಹೊಸಬ್ರಿಗೆ ಹೇಳ್ತಾ ಇರೋದು. ಸ್ವಲ್ಪ ಪಳಗಿರೋರಾದರೆ ಈಸಿಯಾಗಿ ಗೊತ್ತಾಗುತ್ತೆ ಅವ್ರಿಗೆ 1 ಎಳೆ ಪಾಕ. ಇದಿನ್ನೂ ಬಂದಿಲ್ಲ, ಇನ್ನೂ ಸ್ಟಾರ್ಟ್ ಆಗ್ತಾಯಿದೆ. ಉರಿ ಕಮ್ಮಿ ಮಾಡ್ಕೊಳ್ಳಿ ಟೆಸ್ಟ್ ಮಾಡೋವಾಗ. ಇನ್ನೊಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಮೇಲೆ ಇದೇ ಥರ ಇನ್ನೊಂದು ಸತಿ ತಕ್ಕೊಂಡು, ತಕ್ಷಣವೇ ನೋಡೋಕ್ಕಾಗಲ್ಲ, ಒಂದು 2 ನಿಮಿಷ ತಣ್ಣಗೆ ಹಾಕ್ಬಿಡಿ. ಆವಾಗ ಉರಿ ಕಮ್ಮಿ ಮಾಡ್ಕೊಳ್ಳಿ ಸ್ಟವ್ನ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕೆಂದರೆ ನಿಮ್ಮ ತಲೆ ತಿನ್ನೋದಕ್ಕಲ್ಲ, ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತ. ಕಮ್ಮಿ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಟೆಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪರ್ಫೆಕ್ಟಾಗಿ ಬಂದಿರುತ್ತೆ. ಉರಿ ಕಮ್ಮಿ ಇರಲಿ. ನೋಡಿ, ಈ ಥರ ತೆಗೆದ್ರೆ ಪರ್ಫೆಕ್ಟಾಗಿ 1 ಎಳೆ ಬಂದಿರುತ್ತೆ. ತಡ ಮಾಡೋಕ್ಕೆ ಹೋಗಬೇಡಿ, ಉರಿನ ಕಮ್ಮಿನೇ ಇರಲಿ. ಇವಾಗ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಕಡಲೆ ಹಿಟ್ಟು ಮತ್ತು ತುಪ್ಪನ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಉರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮೀಡಿಯಮ್ಗಿನ್ನ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿಬೇಕಾಗತ್ತೆ ಇದು. ನೀಟಾಗಿ ಎಲ್ಲ ನೋಡಿ ಎಷ್ಟು ಬೇಗ ಮಿಕ್ಸ್ ಆಗಿಬಿಡುತ್ತೆ, ನಿಮಗೆ ಗಂಟಾಗಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಮೀಡಿಯಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು, ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬೇಡಿ. ಪಕ್ಕದಲ್ಲಿ ತುಪ್ಪನ ಕರಗಿಸಿ ಇಟ್ಕೋಬೇಕು, ತುಪ್ಪ ಅಥವಾ ಎಣ್ಣೆ ಆದರೆ ಏನು ಕರಗಿಸೋದು ಬೇಕಿಲ್ಲ. ನೋಡಿ, ನೀವು ಆರ್ತಾ ಹೋದಾಗೆಲ್ಲ ಈ ಥರ ನಿಮಗೆ ಪಾಕ ಗಟ್ಟಿ ಆಗ್ತಾ ಹೋಗುತ್ತೆ, ಅದಕ್ಕೆ ಇಮಿಡಿಯೇಟಾಗಿ ಹಾಕಬೇಕಾಗತ್ತೆ. ಕೈ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ, ತಿರುಗಿಸ್ತಾನೇ ಇರಿ. ಇದು ನಾವು ಪಕ್ಕದಲ್ಲಿ ತುಪ್ಪ ಕರಗಿಸಿಟ್ಕೊಂಡಿದ್ದೀವಲ್ಲ, ತಿರುಗಿಸ್ತಾ ಇದನ್ನು ಮಧ್ಯದಲ್ಲಿ ಇಂಟರ್ವಲ್ಸಲ್ಲಿ ನೀವು ಒಂದೊಂದೇ ಸೌಟು
ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಅದು ಚೆನ್ನಾಗಿ ಹೀರ್ಕೊಂಡು ಮಿಕ್ಸ್ ಆದಮೇಲೆ ತಿರ್ಗಾ ನಾವು ಇಮಿಡಿಯೇಟಾಗಿ ಇನ್ನೊಂದು ಸೌಟನ್ನು ಹಾಕ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಅಗಲ ಇರೋ ದಪ್ಪ ಇರೋ ಬಾಣಲಿ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಆಮೇಲೆ ಕಾವು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಕೈ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಕುದೀತಾ ಇದು ಮಾವಿನ ಶೀಕರಣೆ ಬರುತ್ತಲ್ವ, ಆ ಕನ್ಸಿಸ್ಟೆನ್ಸಿಲಿ ತೆಗಿಬೇಕು. ಪರ್ಫೆಕ್ಟಾಗಿರುತ್ತೆ. ಆವಾಗ ನೊರೆ ಜಾಸ್ತಿ ಆಗುತ್ತೆ. ನೊರೆ ಜಾಸ್ತಿ ಆದಾಗ ಉರಿ ಕಮ್ಮಿ ಮಾಡ್ಕೊಂಡು ತಿರುಗಿಸಿದ್ರೆ ನಿಮಗೆ ಆವಾಗ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನಾನು ಎಲ್ಲೂ ಇಲ್ಲಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಪ್ರತಿ ಹಂತನೂ ಗೊತ್ತಾಗಲಿ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಪ್ರತಿ ಸ್ಟೇಜು ಯಾವ ಥರ ಇರುತ್ತೆ ಅಂತ. ಅದಕ್ಕೋಸ್ಕರ ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಇನ್ನೂ ಒಂದು 2-3 ಸೌಟ್ ತುಪ್ಪ ಹಾಕಬೇಕಾಗತ್ತೆ. ಅದು ಹೀರ್ಕೊಳ್ಳೋದು ನಿಲ್ಲಿಸ್ಬಿಡುತ್ತೆ. ಆಗ್ತಾ ಬಂದಿದ್ದಾಗ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದಮೇಲೆ ನಿಮಗೆ ಹೀರ್ಕೊಳ್ಳೋದು ನಿಲ್ಲಿಸುತ್ತೆ. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ನೀವು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ ಕೈಯಲ್ಲಿ, ಕೈ ಬಿಡೋಕ್ಕೆ ಹೋಗಬೇಡಿ. ನೋಡಿ ಈಗ ನೊರೆ ಎಲ್ಲ ಜಾಸ್ತಿ ಆಗ್ತಾ ಹೋಗಿದೆ, ಚೆನ್ನಾಗಿ ಗಟ್ಟಿಯಾಗಿದೆ ಇದು. ಈ ಥರ ನೊರೆ ಜಾಸ್ತಿ ಆದಾಗ ಉರಿ ಕಮ್ಮಿ ಮಾಡ್ಕೊಳ್ಳಿ. ಇದ್ರಲ್ಲಿ ಮೇನ್ ಇರೋದೇ ಒಂಚೂರು ಪೇಷನ್ಸ್ ಅಷ್ಟೇ. ನಾವು ಅದು ತಿರುಗಿಸೋದೇ ಮೇನು. ತಿರುಗಿಸೋದಕ್ಕೋಸ್ಕರ ಕೆಲವರು ಉರಿ ಜಾಸ್ತಿ ಇಟ್ಕೊಂಡು ಮಾಡ್ತಾರೆ. ಉರಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ತಳ ಹತ್ತುತ್ತೆ. ಅದಕ್ಕೋಸ್ಕರ ತುಪ್ಪ ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದಾಗ ನಿಮಗೆ ಎಂಡಿಂಗಲ್ಲಿ ತುಪ್ಪ ಹೀರ್ಕೊಳ್ಳೋದು ನಿಲ್ಲಿಸ್ಬಿಡತ್ತೆ. ನೊರೆನೂ ಜಾಸ್ತಿ ಆಗುತ್ತೆ, ತುಪ್ಪನೂ ಹೀರ್ಕೊಳ್ಳೋದು ನಿಲ್ಲಿಸುತ್ತೆ, ಮಿಕ್ಸ್ ಆಗೋದು ಕಮ್ಮಿ ಆಗುತ್ತೆ. ಆ ಥರ ಸ್ಟೇಜಲ್ಲಿ ಉರಿನ ಕಮ್ಮಿ ಮಾಡಿಕೊಂಡು ಹೊಸಬ್ರು ಗೊತ್ತಾಗಲ್ಲ ಅಂತ ಅಂದಾಗ ಒಂದು ಪ್ಲೇಟಲ್ಲಿ ಒಂದು ಅರ್ಧ ಚಮಚ ಅಥವಾ 1 ಸ್ಪೂನ್ ಆಗೋಷ್ಟು ಸಪ್ರೇಟ್ ತಕ್ಕೊಳ್ಳಿ. ಉರಿನ ಕಮ್ಮಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ಫುಲ್ಲು ಉರಿ ಕಮ್ಮಿ ಆಗಿದೆ. ನೀವೇ ನೋಡ್ಬೋದು ಮಾವಿನ ರಸ, ಗಟ್ಟಿ ಮಾವಿನ ರಸ ಶೀಕರಣೆ ಥರ ಇರುತ್ತೆ, ಆ ಥರ ಇರುತ್ತೆ ಇದು. ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀವು ಸೈಡಲ್ಲಿ ಟೆಸ್ಟ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಈ ಥರ ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಕಟ್ಟಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಗಟ್ಟಿ ಆಗಲ್ಲ. ಆವಾಗ ಪರ್ಫೆಕ್ಟಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇಮಿಡಿಯೇಟಾಗಿ ಈ ಥರ ಹಾಕ್ಬಿಡಬೇಕು ಪಾತ್ರೆಗೆ. ನೀವು ಹಾಕುವಾಗ ಸೀರೆ ನೆರಳು ಥರ ಬೀಳುತ್ತೆ, ಅದು ಫೋಲ್ಡಿಂಗ್ ಟೆಕ್ನಿಕ್ ಅಂತಾರೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತ. ಹಾಕ್ಬಿಟ್ಟು ಏನೂ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಬಿಟ್ಬಿಡಿ. ಸ್ವಲ್ಪ ಟ್ಯಾಪ್ ಮಾಡೋಂಗಿದ್ರೆ ಮಾಡ್ಬೋದು, ನಾನು ಏನೂ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀನಿ ಇದನ್ನು. ನೋಡಿ ನನಗಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪ ಮಿಕ್ಕಿದೆ. ಅಳತೆ ಬಂದು ಅದೇ ಅಳತೆ ಹೇಳ್ತಾರೆ, ಎಲ್ಲ ಭಟ್ರುಗಳು ಅದೇ ಹೇಳ್ತಾರೆ. ಬಟ್ ಒಂದೊಂದು ಸತಿ ಜಾಸ್ತಿ ತುಪ್ಪ ಎಳೆಯುತ್ತೆ, ಒಂದೊಂದು ಸತಿ ಕಮ್ಮಿ ತುಪ್ಪ ಎಳೆಯುತ್ತೆ. ಅದಕ್ಕೆ ನಾನು 3 ಕಪ್ ಇಟ್ಕೊಂಡಿದ್ದೆ, ಒಂದು ಅರ್ಧ ಕಪ್ ಮಿಕ್ಕಿದೆ. ಅದು ಒಂದು 3 ಅವರ್ ಇದನ್ನು ಫುಲ್ಲು ಕಂಪ್ಲೀಟಾಗಿ ತಣ್ಣಗೆ ಹಾಕಿಬಿಟ್ಟಿದ್ದೀನಿ. ಈಗ ಇದನ್ನು ತಿರುಗಿಸ್ಕೊಂಡು ಲೈಟಾಗಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಸತಿ ಟ್ಯಾಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ನೀವೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಕಟ್ ಮಾಡ್ತಲೇ ಗೊತ್ತಾಗುತ್ತೆ ನಿಮಗೆ. ಇದು ಸಾಫ್ಟ್ ಮೈಸೂರು ಪಾಕ ಆದ್ದರಿಂದ ನಾವು ಮುಂಚೆ ಏನು ಕಟ್ ಮಾಡ್ಕೊಳ್ಳೋದು ಬೇಕಿಲ್ಲ. ಫುಲ್ಲು ತಣ್ಣಗಾದ್ಮೇಲೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಒಂದು ಪರ್ಫೆಕ್ಟಾಗಿ ಹೊಸಬ್ರು ಕೂಡ ಸುಲಭನಾಗಿ ಮಾಡ್ಬೋದಾದಂಥ ಒಂದು ಅದ್ಭುತವಾದ ರೆಸಿಪಿ. ಅಳತೆ ಪಾಕ, ಆಮೇಲೆ ಲಾಸ್ಟಲ್ಲಿ ಮಾವಿನ ಹಣ್ಣು ಗಟ್ಟಿ ರಸ, ಆ ಸ್ಟೇಜಲ್ಲಿ ತೆಗೆದ್ರೆ ನಿಮಗೆ ಸಾಫ್ಟಾಗಿರುವಂಥ ಮೈಸೂರು ಪಾಕು ಮಾಡ್ಕೋಬೋದು. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಫೇಲ್ ಆಗೋಲ್ಲ. ಈ ಥರ ಒಂದು ಸತಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಎಣ್ಣೆ ಬೇಕಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಮಾಡ್ಬೋದು, ಇಲ್ಲ ಕಂಪ್ಲೀಟಾಗಿ ಎಣ್ಣೆ ಬೇಕಾದರೂ ಟ್ರೈ ಮಾಡ್ಬೋದು. ಇಷ್ಟ ಆದರೆ ನೆಕ್ಸ್ಟ್ ಟೈಮು ಮಿಲ್ಕ್ ಮೈಸೂರು ಪಾಕ್ ಯಾವ ಥರ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಅದರಲ್ಲಿ ಪರ್ಫೆಕ್ಟ್ ಕಲರ್ ಬರುತ್ತೆ ನಿಮಗೆ ಮಿಲ್ಕ್ ಮೈಸೂರು ಪಾಕಲ್ಲಿ. ಇದು ಸಾಫ್ಟಾಗಿ ಒರಿಜಿನಲ್ ಆಗಿ ಬರುವಂಥ ಮೈಸೂರು ಪಾಕು. ಖಂಡಿತವಾಗ್ಲೂ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾದರೂ ತಪ್ಪು ಮಾಡಿದರೆ ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಕೊಡಿ, ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.